ಎಸ್, ನಮ್ಮೊಟ್ಟಿಗೆ ವಾಟಾಳ್ ನಾಗರಾಜ್ ಅವರು ಜಾಯ್ನ್ ಆಗ್ತಿದ್ದಾರೆ. ನಮಸ್ತೆ ಸರ್. ಹೇಳಿ ಸರ್, ಈಗ ಬಂದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ, ಯಾವೆಲ್ಲ ನಡೆಗಳನ್ನ ಕಾಣ್ತಾ ಇದೆ ಅಂತ ಹೇಳಿ. ಯಾವುದು? ಕಾವೇರಿ ವಿಚಾರವಾಗಿ ಬಂದ ಹೌದು ಹೌದು ಹೌದು. ಬಂದು ಅದ್ಭುತವಾಗಿ ಆಗುತ್ತೆ. ಹಾ, ಎಲ್ಲ ಕಡೆ ಸಂಘಟನೆಗಳು ಬಹಳ ಬೆಂಬಲ ಕೊಟ್ಟಿದ್ದಾರೆ. ಬಂದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಬಹಳ ಶಾಂತಿಯುತವಾಗಿ ಆಗುತ್ತೆ. ಮತ್ತು ಇವತ್ತು 10 TMC ನೀರನ್ನ ಬಿಡಬೇಕು ಅಂತ ಹೇಳಿದ್ದಾರೆ. ಇದು ನಮಗೆ ಅಪಾಯಕಾರಿ ಬೆಳವಣಿಗೆ. ಆ ದೃಷ್ಟಿಯಿಂದ ನಾವು ಬಹಳ ಹೋರಾಟ ಮಾಡಬೇಕಾಗಿದೆ. ಅದನ್ನ ತೀವ್ರವಾಗಿ ವಿರೋಧಿಸಬೇಕಾಗಿದೆ. ವಿರೋಧಿಸ್ತಿದ್ರೆ ನಮಗೆ ನೀರಿಲ್ಲ, ಬೆಂಗಳೂರು ನೀರಿಲ್ಲ ಮತ್ತು ಕೃಷ್ಣರಾಜ ಸಾಗರದಲ್ಲಿ ನೀರಿಲ್ಲ, ಈ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ತೀವ್ರ ಹೋರಾಟ ಅನಿವಾರ್ಯ. ಖಂಡಿತ ಖಂಡಿತ ಸರ್. ಇನ್ನು ಯಾವೆಲ್ಲ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನ ಘೋಷಿಸಿದೆ ಅಂತ? ಇದಕ್ಕೆ ಸುಮಾರು ಇಡೀ ರಾಜ್ಯಾದ್ಯಂತ 2,000 ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಇವತ್ತು ಹುಬ್ಳಿ ರೈತರೆಲ್ಲ ಸೇರಿ ಅವರು ರಸ್ತೆ ತಡಿಬೇಕು, ಅವತ್ತು ಬಂದು ಬೆಂಬಲ ಕೊಡಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಅದರಿಂದ ಬಹಳ ಬೆಂಬಲ ಅಂತೂ ಇದೆ. ಎಸ್, ಇದಕ್ಕೆ ರೈತರು ಕೂಡ ಕಂಗಾಲಾಗಿರುವಂತದ್ದು. ಇನ್ನು ಜನಸಾಮಾನ್ಯರಿಗೆ ಏನು ಅಂತ ಸಂದೇಶ ಕೊಡ್ತೀರಾ ಸರ್ ನೀವು? ಜನಸಾಮಾನ್ಯರು ಇದು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಬೆಂಗಳೂರಿಗೆ ಕುಡಿಯೋ ನೀರು ಬೇಕು. ಕುಡಿಯೋ ನೀರನ್ನ ಅವರೇ ಕಿತ್ಕೊಂಡು ಹೋದ್ರೆ ನಮ್ ಗತಿ ಏನು? ಆ ದೃಷ್ಟಿಯಿಂದ ಬಂದ್ಗೆ ಬೆಂಗಳೂರಿನ ಜನ ಸೇರದಂತೆ ಇಡೀ ಕರ್ನಾಟಕದ ಸಂಪೂರ್ಣ ಜನ ಭಾಗವಹಿಸಬೇಕು ಅಂತೇಳಿ ಕಳಕಳಿಯಿಂದ ಒತ್ತಾಯ ಮಾಡ್ತೇವೆ. ಎಸ್, ಧನ್ಯವಾದ ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ.